ओम नमस्तस्मै भगवते वासुदेवाय धीमहि। विष्णुपत्नी महामाये लोकमातर नमोस्तुते। ब्रह्मवर्चसकामस्तु यजेत ब्रह्मणस्पतिं। विद्याकामस्तु गिरिशं दाम्पत्यार्थम् उमां सतीं। श्रीगुरुभ्यो नमः। सर्वेभ्यः श्रोतृभ्यः सकुटुम्बेभ्यः सपरिवारेभ्यश्च नागचतुर्थी शुभाशयाः इदानीं प्रथमं व्याह्रियन्ते। तत एव च भागवतस्य द्वितीये स्कन्धे पञ्चमे अध्याये 12 श्लोकः प्रारप्स्यते। चतुर्मुखः ब्रह्मा नारदम् एवं भागवतम् उपदिशन् प्रथमम् अनेन 12 श्लोकेन भगवन्तं नमस्चकार। ततः पूर्वं च नारदमेव प्रशशंस। परमकारुणिकेन नारदेन त्वया जगतः तत्त्वज्ञानार्थमेव अहं चतुर्मुखः ब्रह्मा भगवद्वीर्यदर्शने चोदितः तिष्ठामि। अतः भगवतः वीर्याणि जन्मानि कर्माणि च दृष्ट्वा तानेव च परान् उपदिश्य अहमपि ब्रह्मा कृतकृत्यो भविष्यामि। सर्वेश्वरः त्वमेव चतुर्मुखः ब्रह्मा सृष्टिकर्ता च इति त्वया नारदेन यदुक्तं किं तत् न अनृतम्? अनृतमेव खलु तत्। मत्तः परं तत्त्वं परं ब्रह्म अविज्ञाय एवं त्वया खलु अहं चतुर्मुखः अत्र संवर्ण्ये। एतावत्त्वं मम तु शक्तिः एतावती एव। सापि एतावती शक्तिः तेनैव भगवता दत्ता एव। एवं च तस्यैव भगवतः श्रवणं मननं ध्यानं च सर्वैः अस्माभिरपि करणीयम्। नमस्तस्मै भगवते वासुदेवाय धीमहि यन्मायया दुर्जयया मां वदन्ति ಜಗದ್ಗುರುಂ। ಎಲ್ಲ ಶ್ರೋತೃಗಳಿಗೂ ನಾಗಚತುರ್ಥಿ ಪರ್ವದ ಶುಭಾಶಯಗಳು. ಮತ್ತೆ ಈ ಪ್ರಸಂಗದಲ್ಲಿ ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯದ 12ನೇ ಶ್ಲೋಕವನ್ನು ನಾವು ನೋಡಬೇಕಾಗಿದೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಅನ್ನುವುದು ಇವತ್ತು ನಾನು ಮಂಗಲಾಚರಣದ ಆರಂಭದಲ್ಲಿ ಉಪಯೋಗ ಮಾಡಿಕೊಂಡಂಥ ಶ್ಲೋಕ. ಮಾಯೆಯ ಭಗವಂತನ ಮಾಯ ಅದನ್ನು ಯಾರೂ ಕೂಡ ಮೀರುವುದು ಸಾಧ್ಯ ಇಲ್ಲ. ಅವನಿಗೆ ನಮಸ್ಕಾರ. ಅವನು ಭಗವಾನ್ ಷಡ್ಗುಣೇಶ್ವರಿ ಸಂಪನ್ನ, ಸಕಲ ಗುಣ ಸಂಪನ್ನ ಮತ್ತು ವಾಸುದೇವನೂ ಹೌದು. ಅವನ ಶಕ್ತಿಯಿಂದ ಅವನ ಮಾಯೆಯಿಂದ ಅವನನ್ನು ಅರಿಯದೆ ಜನ ನನ್ನಂಥವನನ್ನು ಚತುರ್ಮುಖ ಬ್ರಹ್ಮನಂಥವನನ್ನು ಜಗದ್ಗುರು ಅಂತ ಭಾವಿಸಿಬಿಟ್ಟಿದ್ದಾರೆ.
ಅಂತ ಚತುರ್ಮುಖ ಬ್ರಹ್ಮ ತನ್ನ ಅಲ್ಪತೆಯನ್ನ ಹೇಳ್ಕೊಂಡಿದ್ದಾನೆ. ನನ್ನನ್ನ ಜನ ಏನು ದೊಡ್ಡ ಸ್ಥಾನದಲ್ಲಿ ಏರಿಸಿ ಕೂಡಿಸಿದ್ದಾರೆ, ಇದು ವಾಸ್ತವಿಕವಾಗಿ ನನ್ನದಲ್ಲ, ಅವನ ಮಹಿಮೆಯಿಂದ ಬಂದಂಥದ್ದು. ಹೀಗೆ ಚತುರ್ಮುಖ ಬ್ರಹ್ಮ ತನ್ನ ಅಹಂಕಾರವನ್ನು ಖಂಡಿಸ್ಕೋತಾ ಇದ್ದಾನೆ. ಏಷ ಲೋಕಗುರು ಅಂತ ಮಹಾಭಾರತ ಅವನನ್ನ ಲೋಕಗುರು ಅಂತ ಪ್ರಶಂಸೆ ಮಾಡಿದ್ರು. ಅವನು ಮಾತ್ರ ತಾನು ಭಗವಂತನ ಪುತ್ರ, ಭಗವಂತನ ಶಿಷ್ಯ, ಅವನು ಮುಂದೆ ಅಲ್ಪ ಅಂತ ತನ್ನ ಅಲ್ಪತನವನ್ನು ತೋಡ್ಕೋತಾ ಇದ್ದಾನೆ. ನನ್ನನ್ನು ಜಗದ್ಗುರು ಅಂತ ಜನ ಹೇಳ್ತಾರಷ್ಟೆ, ವಸ್ತುತಃ ಭಗವಂತನ ಮಾಯೆಯಿಂದ ಇದು ನಡೆದಿದೆ ಅಂತ ಅದರ ತಾತ್ಪರ್ಯ. ವಿಲಜ್ಯಮಾನಯ ಯಸ್ಯ ಸ್ಥಾತುಂ ಈಕ್ಷಾಪಥೆ ಅಮುಯ ವಿಮೋಹಿತ ವಿಕಥಂತೆ ಮಮಾಹಮಿತಿ ದುರ್ಧಿಯ. ಆ ಭಗವಂತನ ಮಾಯೆ ಅಂತದ್ದು ದುರ್ಜಯವಾದದ್ದು. ಯಾರೂ ಕೂಡ ಆ ಮಾಯೆಯನ್ನು ಮೀರುವುದೇ ಸಾಧ್ಯ ಇಲ್ಲ. ಭಗವಂತ ಏನು ಈ ಮಾಯೆಯ ಮಂಕು ಬೂದಿಯನ್ನು ಜಗತ್ತಿನ ಮೇಲೆ ಎರಚುತ್ತಾನೆ, ಬೇರೆ ಯಾರಿಗೂ ಅದನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟೇ ಅಲ್ಲ, ಸ್ವಯಂ ಮಾಯೆಗೆ ಅವನ ಮುಂದೆ ನಿಲ್ಲಕ್ಕಾಗೋದಿಲ್ಲ. ಅವನ ಕಟಾಕ್ಷಕ್ಕೆ, ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದ ವ್ಯಕ್ತಿಯ ವಿಷಯದಲ್ಲಿ ಈ ಮಾಯೆ ಯಾವತ್ತೂ ಏನೂ ಮಾಡೋದಿಲ್ಲ. ಜಗತ್ತು ಸುಮ್ಮನೆ ಸಮ್ಮುಗ್ಧ ಆಗಿಬಿಡ್ತದೆ. ನಾನು ನನ್ನದು ಅನ್ನುವಂಥ ದುರಭಿಮಾನವನ್ನು ಬೆಳೆಸ್ಕೋತದೆ ಮತ್ತು ಸಕಲ ಶಾಸ್ತ್ರಗಳ ತಾತ್ಪರ್ಯಕ್ಕೆ ವಿರುದ್ಧವಾಗಿ ಪರಮಾತ್ಮನನ್ನ ಸೃಷ್ಟಿಕರ್ತ ಅಂತ ಅರಿಯುವುದನ್ನು ಬಿಟ್ಟು ಸಕಲ ಶಾಸ್ತ್ರಗಳ ತಾತ್ಪರ್ಯಕ್ಕೆ ವಿರುದ್ಧವಾಗಿ ನನ್ನನ್ನು ಸ್ವತಂತ್ರ ಸೃಷ್ಟಿಕರ್ತ ಅಂತ ಹೇಳಿಬಿಡ್ತಾರೆ. ವಸ್ತುತಃ ನಾನು ಅದಲ್ಲ ಅಂತ ಈ 12-13ನೇ ಶ್ಲೋಕಗಳಲ್ಲಿ ನನ್ನ ಶಕ್ತಿ ಅಂಥದ್ದಿಲ್ಲ ಅಂತ ಚತುರ್ಮುಖ ಬ್ರಹ್ಮ ಹೇಳ್ಕೊತಾ ಇದ್ದಾನೆ. ಸರಿ, ಇದಕ್ಕೆ ನಾನೀಗೇನು ಆರಂಭದಲ್ಲಿ ಮಂಗಳಾಚರಣ ರೂಪದಲ್ಲಿ ಇದೇ ಶ್ಲೋಕ ಹೇಳಿದೆ, ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಅನ್ನುವ ಪೂರ್ವಾರ್ಧವನ್ನು ಹೇಳಿದೆ. ವಿಷ್ಣುಪತ್ನಿ ಮಹಾಮಾಯೆ ಲೋಕಮಾತರ್ ನಮೋಸ್ತುತೆ ಅಂತ ಲಕ್ಷ್ಮೀದೇವಿಯ ಸ್ತೋತ್ರ ಹೇಳಿದೆ. ಅದು ಮುಂದೆ ಒಂದು ಕಡೆ ಬರುವಂಥ ಲಕ್ಷ್ಮೀದೇವಿಯ ಸ್ತೋತ್ರ. ಅದು ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ ಪ್ರಿಯೇ ಥಾಮೆ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ ಅಂತ ಪೂರ್ಣ ಶ್ಲೋಕ. ನಾನು ಆ ಶ್ಲೋಕದ ಪೂರ್ವಾರ್ಧದ ಮೊದಲ ಪಾದವನ್ನು ಉತ್ತರಾರ್ಧದ 2ನೇ ಪಾದವನ್ನು ಸೇರಿಸಿ ಒಂದು ಅರ್ಧ ಮಾಡಿ, ಆ ಅರ್ಧವನ್ನು ಈಗ ನಾವು ನೋಡ್ತಿರೋ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಅನ್ನುವ ಅರ್ಥವನ್ನು ಸೇರಿಸಿ ಒಂದು ಶ್ಲೋಕ ರೂಪದಲ್ಲಿ ಹೇಳಿದೆ ಅಷ್ಟೆ. ಹೀಗೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಸ್ತೋತ್ರ ಆದ ಬಳಿಕ ಬ್ರಹ್ಮಣಸ್ಪತಿ ಅನಿಸಿಕೊಂಡಿರುವ ಚತುರ್ಮುಖ ಬ್ರಹ್ಮ ಅಥವಾ ಮುಖ್ಯ ಪ್ರಾಣ ಅವರ ಸ್ತೋತ್ರವನ್ನು ಕೂಡ ನಾವು ನೋಡಿದ್ದೀವಿ. ಸರಿ, ಈ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಅಂತ ಏನಿದೆಯಲ್ಲ, ಇದು ಕೇವಲ ಒಂದು ಶ್ಲೋಕ ಮಾತ್ರ ಅಲ್ಲ. ಭಗವಂತನನ್ನ ಪ್ರಶಂಸೆ ಮಾಡುವಂಥ ಅನೇಕ ಶ್ಲೋಕಗಳಿರ್ತವೆ. ಅಂಥದ್ದೊಂದು ಶ್ಲೋಕ ಮಾತ್ರ ಇದು ಅಂತ ಯಾರು ಕೂಡ ಭಾವಿಸಬಾರದು. ಇದೊಂದು ವಿಶಿಷ್ಟವಾದಂತಹ ಶ್ಲೋಕ. ಯಾಕೆ, ಅದರ ತಾತ್ಪರ್ಯ ಏನು, ಅದನ್ನ ಇಲ್ಲಿ ವಿಜಯಧ್ವಜರು ಹೇಳ್ತಾರೆ. ಇಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಒಂದು ವಾಸುದೇವ ದ್ವಾದಶಾಕ್ಷರ ಮಂತ್ರದ ಸ್ವರೂಪ ಇಲ್ಲಿದೆ. ಹಾಗೇನೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅನ್ನುವಂಥ ವಾಸುದೇವ ದ್ವಾದಶಾಕ್ಷರ ಮಂತ್ರವು ಕೂಡ, ವಾಸುದೇವ ದ್ವಾದಶಾಕ್ಷರ ಮಂತ್ರದ ಜೊತೆಗೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುವಂಥ ನಾರಾಯಣ ಗಾಯತ್ರಿ ಅದರ ಸ್ವರೂಪವು ಕೂಡ ಇಲ್ಲಿ ಕೇಳಿ ಬರ್ತದೆ. ಹೀಗೆ ಒಟ್ಟು 2 ಸಂಗತಿಗಳು ಇಲ್ಲಿವೆ. ನಮೋ ಭಗವತೆ ವಾಸುದೇವಾಯ ಅಂತನ್ನುವುದೇನಿದೆ, ಇದು ವಾಸುದೇವ ದ್ವಾದಶಾಕ್ಷರ ಮಂತ್ರ. ಓಂ ನಮೋ 3 ಅಕ್ಷರ, ಭಗವತೆ 4 ಅಕ್ಷರ, ವಾಸುದೇವಾಯ ಅಂತ 5 ಅಕ್ಷರ, ಒಟ್ಟು 12 ಅಕ್ಷರ. ಅದಕ್ಕೆ ಅದನ್ನು ವಾಸುದೇವ ದ್ವಾದಶಾಕ್ಷರ ಅಂತ ಹೇಳೋದು. ಮುಂದೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ಏನಿದೆ ಮಹಾನಾರಾಯಣ ಉಪನಿಷತ್ನಲ್ಲಿ ಬರೋದು.
ಸಕಲ ಗುಣ ಸಂಪನ್ನನಾದ ವಾಸುದೇವನಿಗೆ ನಮಸ್ಕಾರ ಅಂತ ಅದರ ತಾತ್ಪರ್ಯ, ಆ ವಾಸುದೇವ ದ್ವಾದಶಾಕ್ಷರದ. ಮತ್ತು ಮುಂದೆ ಈ ನಾರಾಯಣಾಯ ವಿದ್ಮಹೆ ಅಂತೇನು ನಾರಾಯಣ ಗಾಯತ್ರಿ ಇದೆ, ಮಹಾನಾರಾಯಣ ಉಪನಿಷತ್ತಿನಲ್ಲಿ ಒಂದು 8-10 ಗಾಯತ್ರಿಗಳು ಬರ್ತವೆ. ನಾರಾಯಣ ಗಾಯತ್ರಿ, ನರಸಿಂಹ ಗಾಯತ್ರಿ, ದುರ್ಗಾ ಗಾಯತ್ರಿ, ಚತುರ್ಮುಖ ಬ್ರಹ್ಮನ ಗಾಯತ್ರಿ, ಹಾಗೇನೆ ರುದ್ರ ಗಾಯತ್ರಿ, ಹೀಗೆಲ್ಲ ಗಾಯತ್ರಿಗಳು ಬರ್ತವೆ. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ, ಇಲ್ಲೂ ಕೂಡ ವಾಸುದೇವ ಅನ್ನೋ ಶಬ್ದ ಇದೆ ನಾರಾಯಣ ಗಾಯತ್ರಿಯಲ್ಲೂ ಕೂಡ. ವಾಸುದೇವ ಅನಿಸಿಕೊಂಡಿರುವ, ನಾರಾಯಣ ಅನಿಸಿಕೊಂಡಿರುವ ಆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡುವುದಕ್ಕಾಗಿ ಅವನನ್ನು ನಾವು ತಿಳಿತೀವಿ. ಅಂಥ ವಿಷ್ಣು ನಮ್ಮನ್ನ ಯಾವತ್ತೂ ಕೂಡ ಪ್ರಚೋದಿಸಲಿ, ಅವನು ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಅಂತ ಅದರ ತಾತ್ಪರ್ಯ. ಇತಿ ದ್ವಾದಶಾಕ್ಷರಿ ಚತುರ್ವಿಂಶದಕ್ಷರಿ ಚೇತಿ ದ್ವೇ ವಿದ್ಯೆ ಹಿರಣ್ಯಗರ್ಭೇಣ ನಿತ್ಯಂ ಸೇವ್ಯೆ. ಚತುರ್ಮುಖ ಬ್ರಹ್ಮ ಇವೆರಡನ್ನೂ ಕೂಡ ನಿತ್ಯ ಸೇವನೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ ವಿಜಯಧ್ವಜರು. ಈಗಾಗಲೇ ನಾವು ನೋಡಿರುವಂತೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರದಲ್ಲಿ 12 ಅಕ್ಷರ ಇವೆ. ಓಂಕಾರವನ್ನು ಸೇರಿಸಿಕೊಂಡು ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅನ್ನುವಲ್ಲಿ 24 ಅಕ್ಷರಗಳಿವೆ. ಹೀಗೆ ಇವೆರಡು ಮಂತ್ರಗಳನ್ನು ಚತುರ್ಮುಖ ಬ್ರಹ್ಮ ನಿತ್ಯ ಪಠಿಸ್ತಾ ಇರ್ತಾನೆ ಅಂತ ವಿಜಯಧ್ವಜರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅವು ಎರಡೂ ಮಂತ್ರಗಳನ್ನು ಸೇರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಲ್ಲಿ ವಾಸುದೇವಾಯ ಅಂತಿದೆ, ಮತ್ತೆ ನಾರಾಯಣ ಗಾಯತ್ರಿಯಲ್ಲೂ ಕೂಡ ವಾಸುದೇವಾಯ ಅಂತಿದೆ, ಇಲ್ಲಿ ವಾಸುದೇವಾಯ ಅಂತ ಹೇಳಿದ್ದಾರೆ. ಮತ್ತೆ ಈ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ ಭಗವತೆ ಅಂತಿದೆ, ಆ ಭಗವತೆ ಅನ್ನೋದನ್ನು ಈ ಮಂತ್ರದಲ್ಲಿ ತಗೊಂಡಿದ್ದಾರೆ. ಮತ್ತು ಮುಂದೆ ಧೀಮಹಿ ಅಂತಿದೆ ಶ್ಲೋಕದಲ್ಲಿ, ಆ ಧೀಮಹಿ ಅನ್ನೋದು ವಾಸುದೇವ ದ್ವಾದಶಾಕ್ಷರದಲ್ಲಿಲ್ಲ, ಅದು ನಾರಾಯಣ ಗಾಯತ್ರಿಯಲ್ಲಿದೆ. ಹೀಗೆ ಇಲ್ಲಿರುವ ಭಗವತೆ, ವಾಸುದೇವಾಯ, ಧೀಮಹಿ ಇವೆಲ್ಲ ಶಬ್ದಗಳನ್ನು ತಗೊಂಡು, ಮತ್ತು ನಮಃ ಅಂತ ಒಂದು ಶಬ್ದ, ತಸ್ಮೈ ಅಂತ ಅನ್ನೋದೊಂದಿಲ್ಲ, ನಮಃ ಭಗವತೆ ವಾಸುದೇವಾಯ ಧೀಮಹಿ ಇವೆರಡೂ ಮಂತ್ರಗಳಲ್ಲಿನ ಕೆಲವು ಒಂದೊಂದೆರಡೆರಡು ಶಬ್ದಗಳನ್ನು ತಗೊಂಡು ಈ ಒಂದು ಶ್ಲೋಕವನ್ನು ಪೋಣಿಸಿದ್ದಾರೆ. ಇದು ವಿಜಯಧ್ವಜರು ಅದಕ್ಕೆ ನಮಗೆ ತೋರಿಸಿಕೊಡುವಂತಹ ಒಂದು ಮಹತ್ವದ ಅಂಶ. ಇದಕ್ಕೆ ಯಾದವಾರರು ಹೇಳ್ತಾರೆ, ದುರ್ಮತ ಶ್ರವಣ ಜನಿತ ಪಾಪ ಪರಿಹಾರಾಯ ವಾಸುದೇವ ದ್ವಾದಶಾಕ್ಷರ ವಿದ್ಯಾಂ ವಿಷ್ಣು ಗಾಯತ್ರೀಂ ಚ ಸ್ಮರನ್. ನಾನು ನಾರಾಯಣ ಗಾಯತ್ರಿ ಅಂತ ಹೇಳಿದೆ, ನಾರಾಯಣ ಗಾಯತ್ರಿ ಅಲ್ಲ ವಿಷ್ಣು ಗಾಯತ್ರಿ ಅಂತ ಇದನ್ನ ಹೇಳ್ತಾರೆ. ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ, ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತ ಇನ್ನೊಂದು ಬರ್ತದೆ, ಅದು ನರಸಿಂಹ ಗಾಯತ್ರಿ. ತನ್ನೋ ದುರ್ಗಿ ಪ್ರಚೋದಯಾತ್ ಅಂತ ಬಂದ್ರೆ ಅದು ದುರ್ಗಾ ಗಾಯತ್ರಿ. ಈ ಥರ ಬರ್ತದಷ್ಟೆ. ಈ ನಾರದ ಚತುರ್ಮುಖ ಬ್ರಹ್ಮನನ್ನ ಸ್ತುತಿಸಿಬಿಟ್ಟ, ನೀನೇ ಸೃಷ್ಟಿಕರ್ತ, ನೀನೇ ಸರ್ವೋತ್ತಮ ಇತ್ಯಾದಿ. ಅದನ್ನ ಕೇಳಿದಾಗ, ಅಂಥದನ್ನ ಕೇಳಿದ್ರೆ ಯಾರಿಗಾದ್ರೂ ಪಾಪ ಬಂದಿತ್ತು, ಚತುರ್ಮುಖ ಬ್ರಹ್ಮನಿಗೆ ಬರ್ಲಿಕ್ಕಿಲ್ಲ, ಅದಿರಲಿ. ಆದರೂ ಶಾಸ್ತ್ರ ವಿರುದ್ಧವಾದ ಸಂಗತಿಗಳನ್ನು ನಾವು ಶ್ರವಣ ಮಾಡಿದರೆ ನಾವು ಅದನ್ನು ಸಹಿಸಬಾರದು. ನಾನಿಂಥದನ್ನು ಶ್ರವಣ ಮಾಡಬಾರ್ದಿತ್ತು ಅನ್ನುವಂಥ ಒಂದು ಎಚ್ಚರವನ್ನ ತಂದುಕೋಬೇಕು ನಮ್ಮ ಮನಸ್ಸಿನಲ್ಲಿ. ಅದಕ್ಕಾಗಿ ನನಗೆ ಇಂಥ ಮಾತುಗಳನ್ನು ಕೇಳಿದಾಗ, ನಾರದನಂಥವರು ಮತ್ತೆ ಯಾರೂ ಕೂಡ ಇಂಥ ಮಾತುಗಳನ್ನು ಆಡುವ ಸಾಧ್ಯತೆ ಇರ್ತದೆ. ಇಂಥ ಮಾತುಗಳನ್ನು ನಾನು ಕೇಳಿದಾಗ ನನಗೆ ಯಾವತ್ತೂ ಕೂಡ ಅಹಂಕಾರ ಬರದೇ ಇರಲಿ ಅಂತ ಅವರು ಚತುರ್ಮುಖ ಬ್ರಹ್ಮ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ಶಾಂತಂ ಪಾಪಂ ಅಂತೀವಲ್ಲ, ಏನಾದರೂ ಕೇಳಬಾರ್ದನ್ನು ಕೇಳಿದಾಗ, ಆ ಥರದ ಒಂದು ಮಾತಿದೆ. ವಾಸುದೇವ ದ್ವಾದಶಾಕ್ಷರ ವಿದ್ಯಾಂ ವಿಷ್ಣು ಗಾಯತ್ರೀಂ ಚ ಸ್ಮರನ್. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು, ವಿಷ್ಣು ಗಾಯತ್ರಿ ಮಂತ್ರವನ್ನು ಎರಡನ್ನೂ ಕೂಡ ಅವರು ಚತುರ್ಮುಖ ಬ್ರಹ್ಮ ಸ್ಮರಿಸಿಕೊಂಡಿದ್ದಾನೆ. ಮತ್ತೆ ಭಗವಂತನ ಮಹಿಮೆಯನ್ನು ಇನ್ನು ಮುಂದೆ ಹೇಳಬೇಕಾಗಿದೆ, ಅದಕ್ಕೆ ಬೇಕಾದಂಥ ಮಂಗಲಾಚರಣವನ್ನು ಕೂಡ ಮಾಡಿದಂತಾಯಿತು. ಇದು ಅದರ ಯಾದವಾರ್ಯರ ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟಂತ ಭಾಗವತ ತಾತ್ಪರ್ಯದ ಶ್ಲೋಕವನ್ನು ಮುಂದೆ ಹೇಳ್ತಾನೆ. ಅಲ್ಲಿ ವಿಲಜ್ಜಮಾನಯ ಅಂತ 2ನೇ ಶ್ಲೋಕ ಇದೆಯಲ್ಲ,
ನಾವು ಎರಡೂ ಶ್ಲೋಕಗಳನ್ನು ಒಟ್ಟಿಗೆ ನೋಡ್ತಿದ್ವಿ, 12 ಮತ್ತು 13. ವಿಲಜ್ಜಮಾನಯ ಅಂದರೆ ಹರೇಹೇ ಈಕ್ಷಾಪಥೆ ಕೃಪಾಕಟಾಕ್ಷ ಮಾರ್ಗೆ, ಭಗವಂತನ ಒಂದು ಕೃಪಾಕಟಾಕ್ಷ ಎಲ್ಲಿ ಹರಿದಿದೆ, ಯಾವ ಭಕ್ತನವರೆಗೆ ಹರಿದಿದೆ, ಅಂಥ ಭಕ್ತನ ಕಡೆಗೆ ನೋಡಲಿಕ್ಕೂ ಕೂಡ ಮಾಯೆ ಅಪೇಕ್ಷೆ ಪಡೋದಿಲ್ಲ, ಮಾಯೆ ಹೆದರ್ತದೆ. ಹರಿರ್ಯಮುದ್ಧರಿಷ್ಯಾಮೀತಿ ಕೃಪಾಕಟಾಕ್ಷೇಣ ಈಕ್ಷತೆ ತಸ್ಮಿನ್ ಪುರುಷೇ ಸ್ಥಾತು. ಆ ವ್ಯಕ್ತಿಯ ಕಡೆಗೆ ಮಾಯೆ ಹರಿಲಿಕ್ಕೂ ನಾಚುತ್ತದೆ ಮಾಯೆ ಅಂತ ಅದರ ತಾತ್ಪರ್ಯ. ಅಂಥ ಭಗವಂತನ ಮಾಯೆ, ಅವನ ಮಹಿಮೆ, ಅವನ ಇಚ್ಛಾಶಕ್ತಿ, ಅದರಿಂದ ಸಮುಗ್ಧವಾಗಿ ಈ ಜಗತ್ತು ನಾನು, ಮಮ, ಅಹಂ, ನಾನು, ನನ್ನದು ಅನ್ನುವಂಥ ದುರಭಿಮಾನದಿಂದ ತೊಳಲಾಡ್ತದೆ. ಮತ್ತೆ ನನ್ನ ಅಂದರೆ ಚತುರ್ಮುಖ ಬ್ರಹ್ಮನ ಸರ್ವೋತ್ತಮತ್ವ, ಸರ್ವೇಶ್ವರತ್ವ, ಸರ್ವಕರ್ತೃತ್ವ ಇವು ಸರ್ವ ಪ್ರಮಾಣ ವಿರುದ್ಧ ಕೂಡ. ಅಂಥ ಮಾತುಗಳನ್ನು ಆಡಲಿಕ್ಕೂ ಕೂಡ ಇದೇ ಕಾರಣ. ವಿಮೋಹಿತೋಯಂ ಜನ ಈಶ ಮಾಯಯ ತ್ವದೀಯಯ ತ್ವಾಂನ ಭಜತ್ಯನರ್ಥದಕ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿ ಪುರುಷಶ್ಚ ವಂಚಿತಃ ಅಂತ ಒಂದು ಶ್ಲೋಕ ಭಾಗವತದಲ್ಲೇ ಕೇಳಿಬರ್ತದೆ. ಭಗವಂತನೇ ನಿನ್ನ ಮಾಯೆಗೆ ಮರುಳಾಗಿ ನಿನ್ನನ್ನು ಭಜಿಸುವುದೊಂದನ್ನು ಬಿಟ್ಟು ಉಳಿದೆಲ್ಲ ಕೆಲಸಗಳನ್ನು ಮಾಡ್ತಾನೆ ಮನುಷ್ಯ. ಮತ್ತೆ ಸುಖ ಬೇಕು ಅಂತ ಹಂಬಲಿಸ್ತಾನೆ, ಆದರೆ ಸುಖ ಬೇಕು ಅಂತ ಆತ ಪ್ರಯತ್ನ ಪಡುವುದು ಮಾತ್ರ ಸುಖದ ಕಾರಣಕ್ಕಾಗಿ ಅಲ್ಲ, ದುಃಖದ ಕಾರಣಕ್ಕಾಗಿ. ಸುಖ ಬೇಕು ಅಂತ ಅಪೇಕ್ಷೆ ಪಟ್ಟವನು ಸುಖ ಯಾವುದರಿಂದ ಸಿಗ್ತದೋ ಅಲ್ಲಿ ಹೋಗಬೇಕು, ಅದನ್ನು ಬಿಟ್ಟು ದುಃಖ ಯಾವುದರಿಂದ ಸಿಕ್ಕಿತೋ ಅದಕ್ಕೆ ಹೋಗಿ ಅಂಟ್ಕೊಂಡು ಬಿಡ್ತಾನೆ ಮನುಷ್ಯ. ಅದು ಆತನ ಸಮಸ್ಯೆ. ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ. ಸ್ತ್ರೀಯಾಗಲಿ ಪುರುಷನಾಗಲಿ ಒಂದಾ ಲೌಕಿಕ ಸುಖ ಭೋಗ ಆಮೋದ ಪ್ರಮೋದಗಳಲ್ಲೇ ಮಗ್ನನಾಗಿಬಿಡ್ತಾನೆ, ಅಥವಾ ಭಗವಂತನನ್ನು ಬಿಟ್ಟು ಮತ್ಯಾವುದೋ ಶಕ್ತಿ, ಮತ್ಯಾವುದೋ ತತ್ವ, ಅದನ್ನೇ ನೆಚ್ಚಿಕೊಂಡು ಬಿಡ್ತಾನೆ, ಅದನ್ನೇ ಮೆಚ್ಚಿಕೊಂಡು ಅದರ ಆರಾಧನೆಯಲ್ಲಿ ಮುಂದುವರೆದು ಬಿಡ್ತಾನೆ. ಇದೆಲ್ಲವೂ ಭಗವಂತನ ಮಾಯೆಂದರೆ ಆಗೋದು ಅಂತ ಅದೊಂದು ಶ್ಲೋಕನೂ ನನಗೆ ನೆನಪಿಗೆ ಬಂತು ಅಂತ ಅದನ್ನು ಹೇಳಿದೆ. ಬನ್ನಂಜ ಗೋವಿಂದಾಚಾರ್ಯರು ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯದಲ್ಲೂ ಕೂಡ ಒಂದು ಪ್ರಾಚೀನ ಟೀಕಾ ಅವರು ಉದ್ಧರಿಸಿದ್ದಾರೆ. ತಸ್ಮೈ ನಮ್ ಭಗವತೆ ನಮಃ ವಾಸುದೇವಾಯ ಧೀಮಹಿ ಇತಿ ಸ್ವಜಪ್ಯ ಮಂತ್ರ ಪ್ರತಿಪಾದ್ಯ ಅನುಸಂಧಾನಂ ಅಂತ. ಇದು ಚತುರ್ಮುಖ ಬ್ರಹ್ಮ ನಿತ್ಯ ತಾನೇನು ಮಂತ್ರವನ್ನು ಜಪಿಸ್ತಾನೆ ಆ ಮಂತ್ರದ ಅನುಸಂಧಾನವನ್ನು ಇಲ್ಲಿ ಮಾಡ್ಕೊಂಡಿದ್ದಾನೆ ಅಂತ ಒಂದು ಪ್ರಾಚೀನ ಟೀಕಾ ಅಲ್ಲಿರೋದನ್ನ ಗೋವಿಂದಾಚಾರ್ಯ ಉದ್ಧರಿಸ್ತಾರೆ. ಅದು ಅನಂತ ತೀರ್ಥರದಾಗಲಿ ಯಾದವೇಂದ್ರ ತೀರ್ಥರದಾಗಲಿ ಅಲ್ಲ, ಬೇರೆ ಯಾರ್ದೋ ಟೀಕೆ, ಬೇರೆ ಬೇರೆ ಅಭಿಪ್ರಾಯಗಳು. ಹೀಗೆ ಇಲ್ಲಿ ನಾವೀಗ ಯಾದವಾರ್ಯರ ಮತ್ತು ವಿಜಯಧ್ವಜರ ವ್ಯಾಖ್ಯಾನ ಗಮನಿಸಿದಂತೆ ಅವು ಎರಡು ಮಂತ್ರಗಳ ಅನುಸಂಧಾನ ಇಲ್ಲಿದೆ ಅಂತ ನೋಡಿದ್ದೇವೆ. ಅವು ಎರಡನ್ನ ಚತುರ್ಮುಖ ಬ್ರಹ್ಮ ನಿತ್ಯ ಸ್ತೋತ್ರ ಮಾಡ್ತಾನೆ, ನಿತ್ಯ ಪಠಿಸ್ತಾನೆ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಇದು ನಾವು ಹಿಂದೆ ಏನು ನೋಡಿದ ಎರಡು ಮಂತ್ರಗಳಿವೆ, ವಾಸುದೇವ ದ್ವಾದಶಾಕ್ಷರ ಮತ್ತು ವಿಷ್ಣು ಗಾಯತ್ರಿ. ಅವೆಲ್ಲ ಕೆಲವು ವೈದಿಕ ಮಂತ್ರಗಳು, ಎಲ್ಲರೂ ಅದನ್ನು ಹೇಳುವಂತಿಲ್ಲ. ಮತ್ತು ಯಾರಿಗೆ ಹೇಳಲಿಕ್ಕೆ ಅಧಿಕಾರ ಇದೆಯೋ ಅವರು ಕೂಡ ಶುಚಿರ್ಭೂತರಾಗಿ ಮಡಿಯಲ್ಲಿ ನಿರಾಹಾರರಾಗಿ ಹೇಳಬೇಕಾಗ್ತದೆ. ಆದರೆ ಇದೊಂದು ಪೌರುಷೇಯವಾದ ಮಂತ್ರ. ಅವೆರಡೂ ಮಂತ್ರಗಳ ಶಬ್ದಗಳನ್ನು ಒಳಗೊಂಡ, ಅದರ ಸಾರವನ್ನು ಒಳಗೊಂಡಂಥ ಒಂದು ಪೌರುಷೇಯವಾದಂಥ ಮಂತ್ರ ಇದು. ಆದ್ದರಿಂದ ಇದನ್ನು ಅಧಿಕಾರದ ಚಿಂತೆ ಇಲ್ಲದೆ ಎಲ್ಲರೂ ಕೂಡ ಹೇಳಬಹುದು, ಸ್ತ್ರೀಯರು ಎಲ್ಲರೂ ಕೂಡ ಅದನ್ನು ಹೇಳಬಹುದು. ವಿಶೇಷ ಮಡಿ ಇಲ್ಲದೆ ಹೋದರೂ ಹೊರಗಿನ ಮೈಲಿಗೆ ಇತ್ಯಾದಿಗಳು ಇರಬಾರ್ದು. ಮನೆಯಲ್ಲಿನ ವಸ್ತ್ರ ಇತ್ಯಾದಿಗಳನ್ನು ಧರಿಸಿ ಈ ಮಂತ್ರವನ್ನು ಹೇಳಬಹುದಾದಂಥ ಅನುಕೂಲ ಇದೆ. ಮತ್ತು ನಾರಾಯಣಾಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ ಇತ್ಯಾದಿ ಎಲ್ಲ ಮಂತ್ರಗಳಿಗೂ ಕೂಡ ಅಂಗನ್ಯಾಸ, ಕರನ್ಯಾಸ ಮತ್ತು ಋಷಿ, ಛಂದಸ್ಸು, ದೇವತೆ, ಹಾಗೇನೆ 10 ಮಂತ್ರ ಆದ್ಮೇಲೆ ಒಂದು ತರ್ಪಣ, ಹೀಗೆಲ್ಲ ಇರ್ತಿರ್ತವೆ. ಆದರೆ ಇದಕ್ಕೆ ಯಾವುದೂ ಇಲ್ಲ. ನಮಗೆ ಬೇಕಾದಷ್ಟು ಸಂಖ್ಯೆಯಲ್ಲಿ ಹೇಳಬಹುದು, ಬೇಕಾದಾಗ ನಿಲ್ಲಿಸಬಹುದು ನಡುವೆ,
ಮತ್ತು ಇನ್ನೊಂದು ಯಾವುದನ್ನು ಆಮೇಲೆ ಹೇಳ್ಬೋದು, ಮತ್ತು ಮುಂದುವರಿಸ್ಬೋದು. ಹೀಗೆ ತುಂಬ ಸುಲಭವಾಗಿ ನಾವು ಬಳಕೆ ಮಾಡ್ಕೊಳ್ಬಹುದಾದಂಥ ಒಂದು ಮಂತ್ರ ಇದು. ಭಾಗವತದ 5ನೇ ಸ್ಕಂದದಲ್ಲೂ ಕೂಡ ಇಂಥ ಅನೇಕ ಮಂತ್ರಗಳಿವೆ. ಅದನ್ನು ಎಲ್ಲರೂ ಕೂಡ, ಸ್ತ್ರೀಯರು ಮೊದಲಾದವರೆಲ್ಲರೂ ಕೂಡ ಹೇಳಬಹುದಾದಂಥ ಒಂದು ಮಂತ್ರ. ಅದಕ್ಕಾಗಿ ಇದನ್ನು ಇಲ್ಲಿ ತೋರಿಸಿದ್ದೇನೆ. ವೀರರಾಘವರು ತಮ್ಮ ವ್ಯಾಖ್ಯಾನದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಬ್ರಹ್ಮಾದ್ಯ ಸಕಲಾದೇವಾಹ ಮನುಷ್ಯ ಪಶವಸ್ತಥ ವಿಷ್ಣು ಮಾಯಾ ಮಹಾವರ್ತ ಮೋಹಾಂಧ ತಮಸಾವೃತ ಅಂತ. ಬ್ರಹ್ಮಾದಿ ದೇವತೆಗಳು, ಮನುಷ್ಯರು, ಪಶುಗಳು ಎಲ್ಲರೂ ಕೂಡ ವಿಷ್ಣು ಮಾಯೆ ಎಂಬ ಒಂದು ದೊಡ್ಡ ಆವರ್ತ, ಅಂದರೆ ಸುಳಿ, ಮಾಯೆಯ ಸುಳಿಗೆ ಸಿಕ್ಕು ಆ ಕತ್ತಲ ಅಜ್ಞಾನದಲ್ಲಿ ಸಿಕ್ಕು ತೊಳಲಾಡ್ತಾ ಇರ್ತಾರೆ ಅಂತ. ಇತಿ ನ್ಯಾಯೇನ ಮಾಯೆಯ ವಿಮೋಹಿತಾ ಮಾಂ ಜಗದ್ಗುರುಂ ವದಂತೆ ಮತ್ತು ತತ್ವವಿದ. ಯಾರು ತಿಳಿದವರಿದ್ದಾರೆ ಅವರು ಈ ಥರ ಹೇಳೋದಿಲ್ಲ, ಯಾರಿಗೆ ತಿಳುವಳಿಕೆ ಇಲ್ಲ ಅವರು ಮಾತ್ರ ಈ ಥರ ಹೇಳ್ತಿದ್ದಾರೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಮಾಯಾ ಅಂತ ಶಬ್ದ ಇದೆಯಲ್ಲ, ಮಾಯಾ ಅಂದರೆ ಇದನ್ನು ಕಣ್ಕಟ್ಟು ಅಂತ ಯಾರು ಕೂಡ ತಿಳ್ಕೊಳ್ಬಾರ್ದು. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಹೇಳ್ತಾರೆ. ಮುಖ್ಯ ಮಾಯಾ ಹರೇ ಶಕ್ತಿ ಅಮುಖ್ಯ ಪ್ರಕೃತಿರ್ಮತ ಅಥಾ ಮುಖ್ಯತಮ ಚೈವ ಮಾಯಾ ದೀನ ಪ್ರಕೀರ್ತಿತ ಅಂತ. ಈ ಮುಖ್ಯ ಮಾಯಾ ಅಂದರೆ ಯಾವುದು? ಇದು ಸರ್ವಮೂಲದಲ್ಲಿ ಬೇರೆ ಕಡೆನೂ ಬಂದಿದೆ. ಮಾಯೇತಿ ಮಹಿಮಾ ಪ್ರೋಕ್ತ ಅಂಥೇಳಿ, ಮಯಂ ಪ್ರಧಾನ ಮುದ್ದಿಷ್ಟಂ ಅಂತ ಹೀಗೆಲ್ಲ ಬಂದಿದೆ. ಮಾಯೆ ಅಂದರೆ ಮಹಾಮಾಯೇತ್ಯ ವಿದ್ಯೇತಿ ನಿಯತಿರ್ಮೋಹನೀತಿ ಚ ಪ್ರಕೃತಿರ್ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ. ಅಲ್ಲೂ ಕೂಡ ಮಾಯಾ ಅಂದರೆ ಭಗವಂತನ ಇಚ್ಛೆ ಅಂತ ಅರ್ಥ ಬಂದಿದೆ. ಮಾಯಾ ಅಂದರೆ ಭಗವಂತನ ಶಕ್ತಿ ಅಂತ ಅರ್ಥ ಇದೆ. ಇಲ್ಲಿರುವ ಉಲ್ಲೇಖವು ಕೂಡ ಅನೇಕ ಉಲ್ಲೇಖಗಳ ಪೈಕಿ ಒಂದು. ಮಾಯೆ 3 ಥರದ್ದಿದೆ. ಅದರಲ್ಲಿ ಮುಖ್ಯ ಮಾಯಾ ಅಂದರೆ ಯಾವುದು? ಭಗವಂತನ ಶಕ್ತಿಯೇ. ಅಮುಖ್ಯ ಪ್ರಕೃತಿರ್ಮತ. ಮುಂದೆ ಅಮುಖ್ಯವಾದ ಮಾಯೆ ಅಂದರೆ ಅದು ಈ ಚೇತನ, ಪರಮಚೇತನಳಾದಂಥ ಲಕ್ಷ್ಮೀದೇವಿ ಮತ್ತು ಅವಳಿಂದ ಅಭಿಮನ್ಯಮಾನವಾದಂಥ ಜಡ ಪ್ರಕೃತಿ, ಅವೆರಡೂ ಕೂಡ ಅಮುಖ್ಯವಾದಂಥ ಮಾಯಾ. ಹೀಗೆ ಕೇಳಿ ಬರ್ತದೆ. ಪ್ರಕೃತಿ ಅಂತಲ್ಲಿದೆ. ಪ್ರಕೃತಿ ಅಂತ ಅನ್ನೋದಕ್ಕೆ ಯಾದವಾರ್ಯರು ಚೇತನ ಅಂತ ಮಾಡಿದ್ದಾರೆ. ಚೇತನವಾದ ಮಾತ್ರ ಅಲ್ಲ, ಅಚೇತನವಾದದ್ದು ಕೂಡ. ಚೇತನ ಪ್ರಕೃತಿ, ಅಚೇತನ ಪ್ರಕೃತಿ ಎರಡನ್ನೂ ಕೂಡ ಅಮುಖ್ಯ ಮಾಯಾ ಎಂಬ ಶಬ್ದದಲ್ಲಿ ಇಟ್ಕೊಳ್ಬೇಕು ಅಂತ ನನ್ನ ತಾತ್ಪರ್ಯ. ಮುಂದೆ 3ನೇ ಮಾಯಾ ಯಾವುದು ಅಂದರೆ ಸ್ವಗುಣಾಚ್ಛಾದಿಕ. ಸ್ವಗುಣಾಚ್ಛಾದಿಕಾರೂಪ ತೃತೀಯ ಮಾಯಾ. ಈ ಜೀವರಲ್ಲಿರುವಂಥ ಗುಣಗಳನ್ನು ಮುಚ್ಚಿ ಹಾಕುವಂತಹ ಮಾಯಾ ಏನಿದೆ ಅದು ಅಮುಖ್ಯವಾದ 3ನೇ ದರ್ಜೆಯ ಮಾಯೆ ಅದು. ಇಲ್ಲಿ ಹೇಳ್ತಿರುವುದು 3 ಥರದ ಮಾಯೆಗಳನ್ನು ಕೂಡ ಭಗವಂತನ ಇಚ್ಛೆ, ಮಾಯೆಯಿಂದ ಜೀವ ವಶೀಭೂತನಾಗಿ ಭಗವಂತನನ್ನು ಅರಿತಿಲ್ಲ, ಮತ್ತೇನೇನನ್ನು ಅರಿತಾ ಇದ್ದಾನೆ ಅಂತ ಪ್ರಶ್ನೆ ಬಂದಾಗ, ಮಾಯೆ ಅಂದರೆ ಭಗವಂತನ ಇಚ್ಛೆ ಹೌದು, ಮಾಯೆ ಅಂದರೆ ಲಕ್ಷ್ಮೀದೇವಿಯ ಬಂಧಕ ಶಕ್ತಿ ಹೌದು, ಹಾಗೆ ಆ ಜೀವನಲ್ಲಿರುವ ಸುಗುಣಾಚ್ಛಾದಿಕ ಅಂತೇನಿದೆ ಅದೊಂದು. ಈ 3 ಮಾಯೆಗಳನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ ಹೊರತು ಮಾಯೆ ಅಂದರೆ ಕಣ್ಕಟ್ಟು ಅಂತ ಅರ್ಥ ಅಲ್ಲ, ಅಥವಾ ಅದ್ವೈತದಲ್ಲಿ ಬರುವಂಥ ಅನಿರ್ವಚನೀಯವಾದ ಮಾಯಾವು ಕೂಡ ಅದಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ದೀನ ಅಂತ ಒಂದು ಶಬ್ದ ಇದೆ. ದೀನ ಅಂದರೆ ದುಃಖಿತವಾದದ್ದು ಅಂತ ಅರ್ಥ. ಅದು ಕ್ಷುಲ್ಲಕವಾದ ಮಾಯೆ ಅಂದರೆ ಅದರಿಂದ ದುಃಖಿತವಾದ ಮಾಯೆ ಅಂತ ಅದಕ್ಕೆ ತಾತ್ಪರ್ಯ ಹೀಗೆ ಹೇಳಿದ್ದಾರೆ. ಇನ್ನು ಕೆಲವು ಕಡೆ ಹೀನ ಅಂತನೂ ಒಂದು ಪಾಠ ಇರುವುದನ್ನು ಗೋವಿಂದಾಚಾರ್ಯರು ಗುರುತಿಸಿದ್ದಾರೆ. ಹೀನವಾದ ಮಾಯಾ, ಒಂದು ದೃಷ್ಟಿಯಿಂದ ಆ ಪಾಠ ಚೆನ್ನಾಗಿರ್ತದೆ. ದೀನ ಅನ್ನೋದಕ್ಕಿಂತ ಹೀನವಾದ ಮಾಯಾ ಅಂತ. ಕ್ಷುಲ್ಲಕವಾದ ಮಾಯೆ ತಾನಿರುವ ತನಕನೂ ಜೀವನಿಗೆ ಅವನ ಗುಣಗಳು ಅರಿವಾಗದಂತೆ ಮಾಡಿದೆ. ಆದ್ದರಿಂದ ಒಂದು ರೀತಿಯಿಂದ ಪ್ರಬಲವೇ, ಆದರೂ ಕ್ಷುಲ್ಲಕವಾದದ್ದು. ಅದು ಕೊನೆ ತನಕನೂ ಇರುವಂಥದ್ದಲ್ಲ. ಸುಗುಣಾಚ್ಛಾದಕವಾದಂಥ ಈ ಮಾಯೆಯನ್ನು ಭಗವಂತ ಪೂರ್ಣವಾಗಿ ಕಿತ್ತಾಕಿ ಆ ಜೀವನಿಗೆ ಭಗವಂತನ ದರ್ಶನ ಮಾಡಿಸ್ತಾನೆ ಅಂತ ಬಂದಿದೆ. ಆದ್ದರಿಂದ ಹೀನವಾದದ್ದು. ಹೀನ ಅನ್ನೋ ಪಾಠ ಚೆನ್ನಾಗಿರ್ತದೆ. ಆದರೆ ವಿಜಯಧ್ವಜರು ಮತ್ತು ಯಾದವಾರರಿಬ್ಬರು ಕೂಡ ಅದನ್ನ ದೀನ ಅಂತಲೇ ಇಟ್ಕೊಂಡಿದ್ದಾರೆ. ದೀನ ಅಂದರೆ ದುಃಖಿತ ಅಂತಲೇ ಅವರ ತಾತ್ಪರ್ಯ ಕಾಣಿಸ್ತದೆ. ಇನ್ನು ಗೋವಿಂದಾಚಾರ್ಯಗೆ ಸಮ್ಮತವಾದಂಥ ಪಾಠ ಒಂದು ಬೇರೆನೇ ಇದೆ. ಅದು ಮಯಾದೀನಾಂ ಅಂತ.
ಇನ್ನು ಗಮನಿಸಬೇಕು. ಮಾಯಾ ದೀನ ಪ್ರಕೀರ್ತಿತ ಅಂತ ನಾವೀಗ ಪಾಠ ಇಟ್ಕೊಂಡ್ವಿ, ಅಥವಾ ಮಾಯಾ ಹೀನ ಪ್ರಕೀರ್ತಿತ ಅಂತ. ಆದರೆ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ, ಮಯಾದೀನಾಂ, ಮಯ ಮೊದಲಾದವರ, ಮಯಾದೀನಾಂ ಅಂತ ಷಷ್ಠಿ ವಿಭಕ್ತಿ ಬಹುವಚನ ಅದು ಅಂತ ಅವರ ಅಭಿಪ್ರಾಯ. ಮಯ ಮೊದಲಾದವರ ಮಾಯೆ ಏನಿದೆ ಅದು ಬಹಳ ಕ್ಷುಲ್ಲಕವಾದಂತಹ ಮಾಯೆ. ಇಲ್ಲಿ ಹೇಳ್ತಿರುವುದು ಕಣ್ಕಟ್ಟು ಎಂಬ ಅರ್ಥದಲ್ಲಿ ಗೋವಿಂದಾಚಾರ್ಯರ ಆ ಮಯಾದಿಗಳ ಮಾಯೆ. ಅನೇಕ ಕಡೆ ಜಾದೂಗಾರರು ನಾವು ನೋಡಿರ್ತೇವೆ ಇದನ್ನು, ಅವರು ಯಾವುದ್ಯಾವುದೋ ಅವಾಸ್ತವಿಕ ಸಂಗತಿಗಳನ್ನು ನಮ್ಮ ಕಣ್ಣು ಮುಂದೆ ತೋರಿಸಿಬಿಡ್ತಿರ್ತಾರೆ. ಇದು ಪ್ರಾರಂಭ ಕಂಡಿದ್ದು ಮಯ ಎಂಬ ದೈತ್ಯನಿಂದ ಅಂತಾರೆ. ಮಯಸ್ಯ ಎಂ ಮಾಯಾ, ಮಯ ಅಂತ ಒಬ್ಬ ದೈತ್ಯ ಶಿಲ್ಪಿ, ಅವನು ಇದನ್ನು ಮೊದಲು ಪ್ರಾರಂಭಿಸಿದ್ದು. ಆದ್ದರಿಂದ ಮಯನಿಗೆ ಸಂಬಂಧಪಟ್ಟದ್ದು ಮಾಯಾ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಗೋವಿಂದಾಚಾರ್ಯರು ಮಯಾದೀನಾಂ ಅಮುಖ್ಯ ಮಾಯಾ ಅಂತ ಹೀಗೆ ಹೇಳಿದ್ದಾರೆ. ಅದು ಒಂದು ದೃಷ್ಟಿಯಿಂದ ಪಾಠ ಚೆನ್ನಾಗಿದೆ ಅಂತ ಕಾಣಿಸ್ತದೆ. ಮಯ ಮೊದಲಾದ ಅಸುರರೇನಿದ್ದಾರೆ, ಮಯ ಶಂಬರ ಮೊದಲಾದ ಅಸುರರು, ಅವರು ದೇವತೆಗಳನ್ನು ಮತ್ತು ತಮ್ಮ ಎದುರಾಳಿಗಳನ್ನು ಮಣಿಸುವಾಗ ಅಥವಾ ಅವರ ಎದುರಿಗೆ ಯುದ್ಧ ಸಾರಿದಾಗ ಮಾಯೆಯನ್ನು ಸೃಷ್ಟಿ ಮಾಡ್ತಿದ್ರು ಅಂತ ಏನು ಕೇಳಿ ಬರ್ತದೆ. ಅದು ಮಾಯಾ ಅಂತ ಕರೆಸ್ಕೋತದೆ. ಆದರೆ ಅದು ಮೂರನೇ ಮಾಯ. ಭಗವಂತನ ಇಚ್ಛಾ ಅಥವಾ ಅವನ ಶಕ್ತಿ ಅನ್ನೋದು ಮೊದಲನೇ ಮಾಯೆ. ಎರಡನೇ ಮಾಯೆ ಅಂದರೆ ಪ್ರಕೃತಿ. ಮೂರನೇ ಮಾಯೆ ಅಂದರೆ ಮಯ ಮೊದಲಾದ ದೈತ್ಯರ ಮಾಯೆ, ಮಯಾದೀನಾಂ ಷಷ್ಠಿ ವ್ಯಕ್ತಿ ಬಹುವಚನ ಅದು. ಇನ್ನು ಹೀಗೇನೋ ಪಾಠ ಗೋವಿಂದಾಚಾರ್ಯ ಹೇಳ್ತಾರೆ, ಅದು ಚೆನ್ನಾಗಿದೆ ಅಂತ ಕಾಣಿಸ್ತದೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಆದರೂ ಅದು ಪೂರ್ಣ ಹೀಗೆ ಪಾಠ ಅಂತ ನಮ್ಮಂಥವ್ರು ತೀರ್ಮಾನಿಸೋದು ಕಷ್ಟ. ಮಾಯಾ ದೀನಾ ಪ್ರಕೀರ್ತಿತ, ದೀನ ದುಃಖಿತ ಅಂತ ಏನು ಯಾದವಾರ್ಯರು ಮತ್ತು ವಿಜಯಧ್ವಜರು ಅರ್ಥ ಇಟ್ಕೊಂಡಿದ್ದಾರೆ. ಮತ್ತೆ ಮಾಯಾ ಶಬ್ದ ಬೇರೆ, ದೀನಾ ಶಬ್ದ ಬೇರೆ. ದೀನ ಅನ್ನೋದು ಮಾಯಾ ಅನ್ನೋದಕ್ಕೆ ವಿಶೇಷಣ ಅಂತ ಏನು ಇಟ್ಕೊಂಡಿದ್ದಾರೆ. ಅದು ಯಾಕೋ ಅಷ್ಟು ಸಮಾಧಾನ ಕೊಡಲಿಲ್ಲ. ಮಾಯಾ ಹೀನಾ ಪ್ರಕೀರ್ತಿತ, ಹೀನ ಅನ್ನೋದು ಮಾಯಾ ಅನ್ನೋದಕ್ಕೆ ವಿಶೇಷಣ. ಹೀನ ಅಂದರೆ ಕ್ಷುಲ್ಲಕವಾದ್ದು, ಕೊನೆಯದ್ದು, ಅಧಮ ತರಗತಿಯದು ಅನ್ನೋ ಪಾಠ ಸ್ವಲ್ಪ ಚೆನ್ನಾಗಿದೆ ಅಂತ ಕಾಣಿಸ್ತದೆ. ಅದಕ್ಕಿಂತ ಮಯಾದೀನಾಂ ಮಾಯಾ ಅದು ಇನ್ನೂ ಚೆನ್ನಾಗಿದೆ. ಇಷ್ಟಾದ್ರೂ ಇಂಥದೇ ಪಾಠ ಸರಿ ಅಂತ ನಾವು ತೀರ್ಮಾನಿಸುವುದು ಸ್ವಲ್ಪ ಕಷ್ಟವೇ ಇಲ್ಲ. ಭಾಗವತ ತಾತ್ಪರ್ಯ ಗ್ರಂಥ ಆಚಾರ್ಯರು ರಚನೆ ಮಾಡಿದ ಮೇಲೆ ಅದಕ್ಕೆ ವ್ಯಾಖ್ಯಾನಗಳು ಸಾಕಷ್ಟು ಬರಲಿಲ್ಲ. ವಿಜಯಧ್ವಜರು ಆಚಾರ್ಯರ ಬಳಿಕ ಸ್ವಲ್ಪ ಕಾಲದ ನಂತರ ಬಂದವರು, ಬಹಳ ವಿಳಂಬ ಅಲ್ಲ, ಆದರೆ ಸ್ವಲ್ಪ ಬೇಗನೆ ಬಂದವರು. ಆದರೂ ಕೂಡ ಅವರು ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿಲ್ಲ, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಲ್ಲಿ ಭಾಗವತ ತಾತ್ಪರ್ಯಕ್ಕೂ ಒಂದೊಂದು ಶಬ್ದಕ್ಕೆ ಎಲ್ಲೋ ವ್ಯಾಖ್ಯಾನ ಮಾಡಿರ್ತಾರೆ ಅಷ್ಟೇ. ತೃತೀಯ ಅಮುಖ್ಯತಮ ದೀನ ಜೀವಾನ ಬಂಧಕ ಶಕ್ತಿ. ದೀನ ಅನ್ನೋದಕ್ಕೆ ದುಃಖಿತ ಅಂತ ವ್ಯಾಖ್ಯಾನ ಮಾಡಿದವರು ಯಾದವಾರ್ಯರು. ದೀನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಲಿಲ್ಲ ವಿಜಯಧ್ವಜರು. ಅಂತೂ ತೃತೀಯ ಅಂದರೆ ಅಮುಖ್ಯತಮವಾದ, ಮುಖ್ಯ ಅಮುಖ್ಯ ಅಮುಖ್ಯತರ ಅಮುಖ್ಯತಮ, ಅದು ದೀನವಾದ ಈ ಜೀವರ ಬಂಧಕ ಶಕ್ತಿ, ದೇವರನ್ನು ಕಟ್ಟಿ ಹಾಕಿಟ್ಟಿರುವಂತಹ ಶಕ್ತಿ. ಅಂತೂ ಇಷ್ಟು ಕಂಡು ಬಂದದ್ದನ್ನು ಹೇಳಿದ್ದೇನೆ. ಇಂಥದೇ ಪಾಠ ಅಂತ ಸ್ಪಷ್ಟವಾಗಿ ತೀರ್ಮಾನ ಮಾಡುವುದು ಕಷ್ಟ. ನಾನೀಗಾಗಲೇ ಹೇಳಿದಂತೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಪರಂಪರೆ ಇಲ್ಲದೆ ಇರೋದೊಂದು ದೊಡ್ಡ ದುಃಖದ ಸಂಗತಿ. ಅದರಿಂದ ಇಂಥವೆಲ್ಲ ಸಮಸ್ಯೆಗಳಾಗ್ತವೆ. ಅಂತೂ ಏನು ಅರ್ಥ ಅಂತ ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅಲ್ಲಿಗೆ 13ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರೂ ಇನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.